ನಿಮ್ಮದೇ ಆಹಾರದ ಕವಿವಾಣಿಯನ್ನು ಸ್ಮರಿಸಿ ದೀಪವನ್ನು ಬೆಳಗಿಸೋಣ. ನಮ್ಮೆಲ್ಲ ಬಾಬನ ಆಶೀರ್ವಾದ ನಮ್ಮೆಲ್ಲರ ಮನೆಗೆ. ಇವತ್ತು 100 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂತ ನಂಗೆ ಅವ್ರ ಜರ್ನಿ ಬಹಳ ಖುಷಿ ಆಯ್ತು. ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಇಲ್ಲ ನಡ್ರಿ ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದು. ಯಾವತ್ತು ನೋಡಿ, ಈಗ ನಾವು ಯಾವುದೋ ಒಂದು ಹಳ್ಳಿಯಿಂದ ಬಂದು ಬದುಕು ಕಟ್ಕೊಂಡಿರೋದು, ಇವರು ಬೆಸ್ಟ್ ಎಕ್ಸಾಂಪಲ್. ಯಾವುದೋ ಒಂದು ಹಳ್ಳಿಯಿಂದ ಬಂದು ಬದುಕು ಕಟ್ಕೊಂಡಿರೋದು. ಮಹಾರಾಜ್ ದಿಗ್ಗಿ ಅವ್ರ ತರ ನೀವು ಎಲ್ಲರೂ ಮಹಾರಾಜರಾಗಬೇಕು, ಅವ್ರ ತರ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು? ಯಾವತ್ತು ಇರೋದು ಒಂದೇ ಒಂದು, ಕೆಳಗಿಂದ ನಾವು ಮೇಲ್ ಬರಬೇಕು, ನಾವು ಬೆಳಿಬೇಕು ಅಂತಂದ್ರೆ ಯಾವತ್ತು ಒಳ್ಳೆ ಎಜುಕೇಶನ್ ಬಹಳ ಇಂಪಾರ್ಟೆಂಟ್. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿ, ಬದುಕು ಕಟ್ಕೊಳ್ಳಿ, ಕನ್ಸು ಕಾಣಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ, ನಮ್ಮ ತಾಯಿ ಅಂದ್ರೆ ಎಲ್ಲರೂ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರನ್ನು ಬೆಳೆಸಿರ್ತಾರಲ್ವ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ರಿಗೂ ಖುಷಿ ಆಗುತ್ತೆ ಅಲ್ವಾ? ಅಥವಾ ಬರೀ ರೀಲ್ಸ್ ನೋಡ್ಕೊಂಡು ಕೇಕ್ ಹಾಕೊಂಡು ಕಳೆದೋಗೋದ? ಇಲ್ಲ ತಾನೆ. ಕೆಲಸ ಮಾಡಬೇಕು, ಓದ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಅವಾಗ ಎಲ್ಲದನ್ನು ನೋಡಿ, ಎಲ್ಲದನ್ನು ಇಷ್ಟಪಡಿ, ಅದು ನಿಮ್ಗೆ ಬಹಳ ಕಲಿಸುತ್ತಲ್ಲ. ಸೊ ಅಂಡ್ ಎಲ್ಲ ಕಲಾವಿದ್ರ ಮೇಲೂ ನಿಮ್ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ. ಇಲ್ಲಿಯ ಕಲಾವಿದ್ರು ಇವತ್ತು ನೋಡಿ, ಇಲ್ಲಿಯ ನಮ್ಮ ರೀಜನಲ್ ಕಲಾವಿದ್ರು, ನೀವು ಅವ್ರಿಗೆ ಬಾಲು ಎಷ್ಟು ಚೆನ್ನಾಗಿ ನೀವು ಚಪ್ಪಳ ಹೊಡೆದ್ರೆ ಬಹಳ ಖುಷಿ ಆಯ್ತು. ಲೋಕಲ್ ಟ್ಯಾಲೆಂಟ್ಸ್ಗಳು ಬೆಳಿಬೇಕಲ್ವ ಅವರು ಎಲ್ಲರೂ ಅಂತ. ಅವಾರ್ಡ್ ಸಂಸ್ಥೆಯಿಂದ ಬರ್ತಿರೋದು, ಒಬ್ಬ ಹೊಸ ನಾಯಕ ಬರ್ತಿದ್ದಾನೆ, ಒಬ್ಬ ಹೊಸ ನಿರ್ದೇಶಕ ಬರ್ತಿದ್ದಾನೆ. ಎಲ್ಲರೂ ಬಹಳ ಕಷ್ಟಪಟ್ಟಿರುವಂತ ಟೀಮು. ಅವರೆಲ್ಲರೂ ಒಂದು ಒಳ್ಳೆ ಸಿನಿಮಾ ಮೂಲಕ ಬರ್ತಾ ಇದಾರೆ. ಥಿಯೇಟ್ರಿಗೆ ಹೋಗಿ ನೋಡಿ. ಅಂಡ್ ಈಗ 23ನೇ ತಾರೀಕು ನಮ್ಮ ದುನಿಯಾ ವಿಜಯ್ ಸರ್ದು ಲ್ಯಾಂಡ್ ರಿಲೀಸ್ ಆಗ್ತಾ ಇದೆ. ಮನೆಗಳನ್ನ ಮಾಡ್ತಕ್ಕಂಥದ್ದು ಏನು ಇದೆಯಲ್ಲ, ಇದು ಬಹಳ ದೊಡ್ಡ ಕೆಲಸ. ಇದು ನಮ್ಮ ಮಹಾರಾಜ್ ಅವರು ಬಹಳ ಅದ್ಭುತವಾದ ಸಾಮಾಜಿಕ ಸೇವಾ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಬೇರೆಯವರಿಂದ ನಾನು ತಿಳಿದುಕೊಂಡಿದ್ದೇನೆ. ದಿನ ಆಗಿರ್ಬೇಕು, ನನಗೆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು, ಇಲ್ಲ ಅಣ್ಣ ಬರಬೇಕು, ನಾನು ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದಾಗ ಬರಲೇಬೇಕಂತ ಹೇಳಿದ್ರು. ಆಯ್ತು ಬರೋಣ ಅಂತ ಹೇಳಿ ಹೇಗಾದ್ರೂ ಸಮಯ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಹಾರಾಜರ ಅಲ್ಲಿ ಬರೀ ಅದು ಬೇರೆ ಹೆಸರು ಏನಾದ್ರೂ ಇದ್ರೆ ನಾವು ತಪ್ಪಿಸ್ಬೋದಾಗಿತ್ತು. ಹೆಸರು ಮಹಾರಾಜ್ ಅಲ್ಲ, ನಾವೇನಾದ್ರೂ ಪಾಳೆಗಾರರು ನಾಯಕರಿದ್ರೆ ಬರೀ ಬಾಳ ಅಂದ್ರೆ ರಾಜ ಅಂತ ಇರ್ತದೆ. ನಮ್ಮ ರಾಜರ ಮೇಲೆ ಮಹಾರಾಜ್ ಇದ್ದ ದಿಗ್ಗಿ. ನೋಡ್ರಿ ಹೆಸರು ಹೆಂಗ್ ಇಟ್ಕೊಳ್ಳೋಣಂದ್ರೆ, ಬಹುತೇಕ ಸಾಯಿಬಾಬಾ ಅವತ್ತು ಅವ್ರ ತಂದೆ ತಾಯಿ ಹೊಟ್ಟೆಯಲ್ಲಿ ಬಂದು ಮಹಾರಾಜ್ ಅಂತೇಳಿ ಹೆಸರಿಡ್ರಿ ಅಂತೇಳಿ ಸ್ವತಃ ಸಾಯಿಬಾಬಾ ಆಶೀರ್ವಾದ ಮಾಡಿರ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಮಹಾರಾಜ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನೀವು. ಅದು ವಿಶೇಷವಾಗಿ ಆಲುಮತ ಸಮುದಾಯದವರು. ಮೊನ್ನೆ ನಮ್ಮ ಕೋಡಿಮಠ ಸ್ವಾಮೀಜಿ ಹೇಳ್ತಾ ಇದ್ರು, ಆಲುಮತ ಸಮುದಾಯದ ಬಗ್ಗೆ. ನಮ್ಮ ಮೊನ್ನೆ ತಿಂತಿನಿ ಬ್ರಿಡ್ಜ್ ಕಾರ್ಯಕ್ರಮಕ್ಕೆ ಬಂದಾಗ ಕೋಡಿಮಠ ಶ್ರೀಗಳು ಹೇಳ್ತಾ ಇದ್ರು, ಸಾಕ್ಷಾತ್ ಪರಮಾತ್ಮನ ನೇರ ಸಂಪರ್ಕ ಯಾರಿಗಿರ್ತದೆ ಅಂದ್ರೆ ಅದು ಆಲುಮತ ಸಮಾಜದ ಕುರುಬರಿಗಿರ್ತದೆ ಅಂತ ಹೇಳ್ತಾ ಇದ್ರು. ಮಹಾರಾಜ್, ನಾನೇನಂತೀನಿ, ನಿಮಗೆ ಪರಮಾತ್ಮನ ಸಂಪರ್ಕ ಇದ್ರೆ ನಮ್ಮ ಜೊತೆ ಪಾಳೆಗಾರ ಅದಾರ ಅಂತೇಳಿ ನಮಗೂ ಸ್ವಲ್ಪ ಆಶೀರ್ವಾದ ಮಾಡಿಸಿ. ಬರ್ತಾ ಹೋದ್ರೆ ಇನ್ನೊಂದು 20 ವರ್ಷಕ್ಕೆ ಮಹಾರಾಜ್ ದಿಗ್ಗಿ ಅವರು ಸ್ಪೆಷಲ್ ಫ್ಲೈಟ್ ಓಡಾಡಬಹುದು, ಸ್ಪೆಷಲ್ ಫ್ಲೈಟ್ ಖರೀದಿ ಮಾಡಿ ನೀವು ಲ್ಯಾಂಡಿಂಗ್ ಮಾಡಬಹುದು. ಅಂತ ಶಕ್ತಿಯನ್ನ ಆ ಸತ್ಯಸಾಯಿ ಅವರು ಅವರಿಗೆ ನೆರವೇರಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಧಿಕಾರಿಗಳಾಗಿ ನಾನು ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅಧಿಕಾರಿಗಳಾಗಿದ್ದರೂ ಕೂಡ ಅವರೆಲ್ಲ ನನ್ನ ತಂದೆಯ ಸಮಾನರಾಗಿದ್ರು. ಅಂಥವರ ಬಹಳ ಉತ್ತಮ ಸಂಬಂಧದಲ್ಲಿದ್ದಾರೆ. ಡಾಲಿ ಅವರು ಹೇಳಿದ್ರು, ಇಲ್ಲ ಬರ್ತಾ ಇದ್ದೀವಿ, ಧನಂಜಯ ಸರ್ನ ಕರ್ಕೊಂಡ್ ಬರ್ತೀನಿ ಅಂದಾಗ, ಇಲ್ಲ ಸರ್ ನಾನು ಅವ್ರು ನೋಡ್ತಕ್ಕಂಥ ಸೌಭಾಗ್ಯ ನನಗೂ ಕೂಡ ಸಿಗ್ತದೆ ಅಂತೇಳಿ ನಾನು ಬಂದಿದ್ದೀನಿ. ಬಹಳ ಸಂತೋಷ. ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನಗಳಿಗೆ ಉಳಿದಿಲ್ಲ. ಡಾಲಿ ಧನಂಜಯ ಅವರಿಗೆ ಒಂದಷ್ಟು ಚಿಂತನೆಗಳಿದಾವೆ, ಒಂದು ಐಡಿಯಾಲಜಿ ಇದೆ. ಮನುಷ್ಯ ಜಾತಿ ಧರ್ಮಗಳ ನಡುವೆ ವಿಷಬೀಜವನ್ನು ಬಿತ್ತುತ್ತಾ ಇರಬೇಕಾದ್ರೆ ಆ ಮನುಷ್ಯ ಎದ್ದು ನಿಂತು ಏನ್ ಹೇಳ್ತಾರೆ ಅಂತಂದ್ರೆ, ಮೊದಲು ಮಾನವನಾಗು ಅಂತ ಹೇಳಿದಂತ ಒಬ್ಬ ಚಿತ್ರನಟ ಯಾರಾದ್ರೂ ಇದ್ರೆ ಅದು ಡಾಲಿ ಧನಂಜಯ ಅವರು. ಆದ್ರೆ ನಿಮ್ಮೂರಿನ ದಿಗ್ಗಿ ಮಹಾರಾಜ ಆ ಮಾತಿಗೆ ಖಂಡಿತವಾಗಿಯೂ ದೊಡ್ಡ ಉದಾಹರಣೆಯಾಗಿ ನಿಂತಿದ್ದಾನೆ ಅಂತ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ತುತ್ತು ಅನ್ನಕ್ಕೋಸ್ಕರ ಕಷ್ಟಪಟ್ಟು ಬೆಳೆದು ಇವತ್ತು ಸಾವಿರಾರು ಜನರಿಗೆ
ಅನ್ನ ಕೊಡುವಂತ ದಣಿಯಾಗಿ ಬೆಳೆದ ನಂತರ ಕೂಡ ಇವತ್ತು ಮತ್ತೆ ತನ್ನೂರನ್ನ ನೆನಪಿಸ್ಕೊಂಡು ನಾನು ಈ ಊರಲ್ಲಿ ಹುಟ್ಟಿದವನು, ಈ ಊರಿನ ಜನರಿಗಾಗಿ ಕಾರ್ಯಕ್ರಮ ಮಾಡಬೇಕು, ಈ ಊರಿನ ಜನರಿಗಾಗಿ ಬಾಬಾ ದೇವಸ್ಥಾನ ಕಟ್ಟಿಸ್ಬೇಕು, ಈ ಊರಿನ ಜನರನ್ನ ಶಾಲೆ ಕಲಿಸ್ಬೇಕು ಅನ್ನೋಂತ ಕನಸಿಟ್ಕೊಂಡಿದಾರಲ್ಲ, ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಿಗ್ಗಿ ಮಹಾರಾಜ್ ಬಡವನ ಮಗ ಬೆಳೆದ್ರೆ ದಿಗ್ಗಿ ಮಹಾರಾಜ್ ಆಗ್ತಾನೆ ಅನ್ನೋದಕ್ಕೆ ಬಹುಶಃ ಈ ಕಾರ್ಯಕ್ರಮವೇ ಸಾಕ್ಷಿ. ನಂತೆ ಅಪಿಸ್ವರ್ಣಮಯಿ ಲಂಕಾ, ಎಷ್ಟು ಚೆನ್ನಾಗಿದೆ ಈ ಲಂಕೆ, ಬಂಗಾರದಿಂದ ಮಾಡಿಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಅರಮನೆ, ಎಷ್ಟು ಚೆನ್ನಾಗಿದೆ ಬಂಗ್ಲೆ. ಆಗ ರಾಮ ಒಂದು ಉತ್ತರ ಕೊಡ್ತಾನೆ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ ಸ್ವರ್ಗಾದಪಿ ಗರಿಯಸಿ ಅಂತ. ಏನ್ ಹಾಗಂದ್ರೆ ಅಂತಂದ್ರೆ, ಎಷ್ಟೇ ಸುಂದರವಾಗಿದ್ರು ಲಂಕೆ, ಎಷ್ಟೇ ಭವ್ಯವಾದ ಅರಮನೆಯಿಂದ ಕೂಡಿದ್ರು ಕೂಡ ನನ್ನ ಹುಟ್ಟ ಊರು, ನನಗೆ ಜನ್ಮ ಕೊಟ್ಟ ತಾಯಿ, ಇದಕ್ಕೆ ಅದು ಯಾವುದು ಕೂಡ ಸಮ ಬರೋದಿಲ್ಲ ಅನ್ನುವಂತ ಮಾತನ್ನ ರಾಮಾಯಣದಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳ್ದ ಅಂತ ಹೇಳಿ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಮುತ್ತಿಮದಾರನಾಗಿ ಬೆಳೆದು ನಿಂತಿರುವಂತ ದಿಗ್ಗಿ ಮಹಾರಾಜ್ ಬೆಂಗಳೂರಿಗೆ ಹೋಗಿ ತನ್ನ ಊರನ್ನ ಮರೆಯದೆ ಜನನಿ ಮತ್ತು ಜನ್ಮಭೂಮಿ ಆಗಿರುವಂತ ಈ ಇಬ್ರಾಹಿಂಪುರವನ್ನ ನೆನಪಿಸ್ಕೊಂಡು ಮತ್ತೆ ಬಂದು ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಸೊ ಹಿಂಗಾಗಿ ನೀವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನ ದಿಗ್ಗಿ ಮಹಾರಾಜ್ ಕೊಡಬೇಕು. ಅವರೇ ಕೊಟ್ಟಿರೋದು ಅಂತ ದೊಡ್ಡ ಸಂಸ್ಥೆಗೆ. ನೋಡಿ, ಯಾವ್ದೋ ಊರು ನಮ್ಮ ಯಾದಗಿರಿ ಇಬ್ರಾಹಿಂಪುರ ಬರ್ಲಿಕ್ಕೆ ಆ ರೋಡ್ ನೋಡಿದೆ, ಯಪ್ಪ 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 ಯಪ್ಪ, ಯಾವಾಗ ರೋಡ್ ಆಗೋದು? ಮಕ್ಕಳು ನಿಲ್ಸೋರು ನನಗೆ, ನಮ್ಮ ಮೇಡಮು ನಾಗಲಕ್ಷ್ಮಿ ಮೇಡಮು ಫೋಟೋ ತೆಗೆಸ್ಕೊಳಕ್ಕೆ ಏನು ಅಷ್ಟು ಉದ್ದಕ್ಕೂ ಆ ಮಣ್ಣು ಧೂಳು ಕುಡ್ಕೊಂಡೇ ಬಂದಿದ್ದೀನಿ ನಾನು. ನಿಮ್ಗೆ ಬದಲಾವಣೆ ಬೇಕು ಅಂದ್ರೆ ಹಿಂಗೆ ಪ್ಲಾಸ್ಟಿಕ್ ಚೇರ್ ತಗೊಂಡು ಒಬ್ರಿಗೊಬ್ರು ತಲೆ ಮೇಲೆ ಹೊಡ್ಕೊಂಡ್ರೆ ಖಂಡಿತವಾಗ್ಲೂ ಉದ್ಧಾರ ಆಗೋದಿಲ್ಲ. ಈ ಕಡೆಯಿಂದ ಒಬ್ಬ ಕಾಲ ಹೇಳಿದ್ರೆ ಇನ್ನೊಬ್ಬ ಕಾಲ ಹೇಳಿದ್ರೆ ಉದ್ಧಾರ ಆಗ್ತೈತಾ? ನೀವೆಲ್ಲ ಒಂದಾಗಿದ್ರೆ ಮಾತ್ರನೇ ಈ ಊರಿಗೆ ಬದಲಾವಣೆ, ಈ ಊರಿಗೆ ಬೆಳವಣಿಗೆ ತರಕ್ ಸಾಧ್ಯ ಆಗೋದು. ತಮ್ಮ ಅಕ್ಕ ತಂಗಿರ ನೀವು ಚೇರ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ಮನೆಗೆ ಬಂದ್ಮೇಲೆ ಸರಿಯಾಗಿ ಬಾರಿಸ್ಬೇಕು ನಿಮ್ಮ ಮಕ್ಕಳಾಗಿದ್ರೆ. ಇಂಥ ಒಂದು ಸಭೆಯಲ್ಲಿ ಎಷ್ಟು ಕಷ್ಟಪಟ್ಟು ಈ ಸಭೆಯನ್ನ ಮಾಡಿದ್ದಾರೆ. ಏನು ಸುಮ್ಮನೆನಾ? ನಮ್ಮ ಮನೇಲಿ ಒಂದು ಹಬ್ಬ ಮಾಡಕ್ಕೆ ಎಷ್ಟು ತಿಂಗಳಾನ್ಗಟ್ಲೆ ನಾವು ಮಾಡ್ತೀವಿ, ಅಂಥದ್ದು ಸಾವಿರಾರು ಜನ ಸೇರಿಸಿ ಅಂತ ಒಂದು ಒಳ್ಳೆ ದೇವಸ್ಥಾನನ ಕಟ್ಟಿ ಈ ಊರಿಗೆ ಒಂದು ಒಳ್ಳೆದನ್ನ ಮಾಡಬೇಕು ಅಂತ ಹೇಳಿ ನಿಮ್ಮೂರ್ ಮಗ ಇಷ್ಟೆಲ್ಲ ಕಷ್ಟಪಟ್ರೆ ನೀವು ಹಿಂಗ್ ಜಗಳ ಆಡ್ತಾರ? ನೀವು ಜಗಳ ಆಡಿದ್ರಿಂದ ಏನ್ ಹೇಳೋ, ನಮ್ಮೂರ್ ಮಾನ ಮರ್ಯಾದೆನೇ ಹೋಗೋದು. ಹೌದಾ ಇಲ್ವಾ? ಅದು ಇಷ್ಟು ದೊಡ್ಡ ಸಭೆ ಮುಂದೆ ಹಿಂಗ್ ಜಗಳ ಆಡಿದ್ರೆ ಯಾರ ಮರ್ಯಾದೆ ಹೋಗೋದು? ಇದು ಸರಿನಾ? ಇದು ಸರಿನೇನ್ರು? ಅಲ್ಲ. ಆಯ್ತು, ಒಬ್ಬ ರಾಜ ಇರ್ತಾನೆ, ಅವನ ಹೆಸರು ಅಲೆಕ್ಸಾಂಡರ್. ಏನವನ ಹೆಸರು? ಟ್ರೀಟ್ಮೆಂಟ್ ಕೊಟ್ಟಂತ ಎಲ್ಲ ಡಾಕ್ಟರ್ಗಳನ್ನ ಕರೆಸು, ನಾನು ಏನೇನ್ ಸಂಪಾದನೆ ಮಾಡಿದ್ದೀನಿ ಎಲ್ಲ ಚಿನ್ನ, ಒಡವೆ, ವಜ್ರ, ವೈಡೂರ್ಯ, ಬಂಗಾರ ಪ್ರತಿಯೊಂದನ್ನು ತರಿಸು. ಕರ್ಕೊಂಡು ಹೋಗ್ತಾ ಇದ್ರೆ ಹಿಂದೆಗಡೆ ನಾನು ಸಂಪಾದನೆ ಮಾಡಿದ್ದ ವಜ್ರ, ವೈಡೂರ್ಯ, ಬಂಗಾರ ನನ್ನ ಎರಡು ಕೈನ ಆಚೆ ಇಟ್ಬಿಟ್ಟು ಉಳ್ರಿ ಅಂತ ಮಂತ್ರಿಗಳಿಗೆ, ಸೈನಿಕರಿಗೆ ಯಾರು ಹೇಳ್ತಾನೆ? ಸತ್ತಾಗ ಬರೀ ಕೈಯಲ್ಲೇ ಹೋಗೋದು. ಈ ಹುಟ್ಟು ಮತ್ತು ಈ ಸಾವಿನ ಮಧ್ಯೆ ನೀನು ಎಷ್ಟು ಒಳ್ಳೆಯದನ್ನ ಮಾಡ್ತೀಯ, ಎಷ್ಟು ಜನರಿಗೆ ನೀನು ಸಹಾಯ ಮಾಡ್ತೀಯ, ಎಷ್ಟು ಜನರಿಗೆ ನಿನ್ನ ಹೃದಯದಿಂದ ಪ್ರೀತಿಯಿಂದ ಮಾತಾಡ್ತೀಯ, ಅದು ಮಾತ್ರ ನೀನು ಈ ಭೂಮಿ ಮೇಲೆ ಬಿಟ್ಟು ಹೋಗೋದು. ಅವ್ರ ತಂದೆ ತಾಯಿಯ ಹೆಸರನ್ನ, ಕೀರ್ತಿಯನ್ನ ಎತ್ತಿ ಇಬ್ರಾಹಿಂಪುರ ಅನ್ನೋದೇ ನಮಗ್ ಗೊತ್ತಿಲ್ಲ ತಮ್ಮ. ಅವನ್ ಕರೆದಿದ್ದಕ್ಕೆ ನಾವು ಬಂದ್ವಿ. ನಿಮ್ಮೂರು ಇಬ್ರಾಹಿಂಪುರ ಅನ್ನೋದನ್ನ ನಾನು ಓದ್ಕತಾ ಬಂದೆ. ಇಲ್ಲಿ ಎಂತೆಂತ ರಾಜರು ಆಳಿದ್ದು, ರಾಷ್ಟ್ರಕೂಟರು, ಚಾಳುಕ್ಯರು, ಎಷ್ಟು ಜನ ನಿಮ್ಮನ್ನೆಲ್ಲ ಆಳೋದ್ರಪ್ಪ. ಅಂತ ರಾಜರ ಇದ್ರೊಳಗೆ ನೋಡಿ ಇವತ್ತು ಎಷ್ಟು ಹಿಂದುಳಿದೋಗಿದೆ. ಅಂತ ಒಂದು ಹಿಂದುಳಿದ ಇಬ್ರಾಹಿಂಪುರ ಅನ್ನೋ ಒಂದು ಊರಿನಲ್ಲಿ ಸತ್ಯ ಸಾಯಿಬಾಬಾ ದೇವಸ್ಥಾನವನ್ನ ಕಟ್ಟಿ ಇಲ್ಲಿನ ಜನರಿಗೆ ಸಹಾಯ ಮಾಡ್ತಾ ಈ ಒಂದು ಸಾವಿರಾರು ಜನರನ್ನ ಸೇರಿಸಿ ಎಲ್ಲಾರನ್ನು ಒಳ್ಳೊಳ್ಳೆಯವರನ್ನ
ಮಾಡ್ಕೊಳ್ತಾ ಇರೋದು ಸತ್ಯವಾದ ಕೆಲಸನಪ್ಪ. ನಿನ್ಗೆ ಒಳ್ಳೇದಾಗ್ಲಿ. ನಿಮ್ಮ ಎಲ್ಲರ ಮನಸ್ಸಲ್ಲಿ ಈ ಭಗವಂತ ಸೃಷ್ಟಿ ಮಾಡಿರೋ ಎಲ್ಲ ಜೀವರಾಶಿಗಳಲ್ಲೂ ದೇವರಿರ್ತಾನೋ. ಗುಡಿಯಲ್ಲಿ ಮಾತ್ರ ಇರೋದಲ್ಲ. ಆದ್ರೆ ಗುಡಿಯಲ್ಲಿ ಯಾಕೆ ನಿರ್ಮಿಸ್ತಾರೆ ಗೊತ್ತಾ? ಗುಡಿಯಲ್ಲಿ ಹೋದಾಗ ಮಾತ್ರ ದೇವ್ರು ಮಾತಾಡೋದಿಲ್ಲ, ಎದ್ದು ಬಂದು ಹೊಡೆಯೋದಿಲ್ಲ, ಪೊಲೀಸ್ ತರ ಜೈಲೊಳಗೆ ಹಾಕೋದಿಲ್ಲ. ನೀವು ಏನೇ ತಪ್ಪು ಮಾಡಿದ್ರು ಆ ಭಗವಂತನ ಮುಂದೆ ನಿಂತ್ಕೊಂಡು ಹೇಳ್ಕೊತೀವಿ, ಸ್ವಾಮಿ ನಾನು ತಪ್ಪು ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸು, ನಾನು ಕೆಟ್ಟದ್ ಮಾಡಿದೆ, ನನ್ ಕ್ಷಮಿಸು. ಇವತ್ತು ನಮ್ಮ ತಾಯಿಗೆ ಚೆನ್ನಾಗಿ ಬೈದು ಬಂದಿದ್ದೀನಿ, ಇವತ್ತು ನನ್ನ ಹೆಂಡತಿಗೆ ಹೊಡೆದು ಬಂದಿದ್ದೀನಿ. ನಿಮ್ ತಾಯಂದಿರನ್ನ ಒಂದು ಮಾತು ಬೈದೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ? ಕೈ ಎತ್ತಿ ನೋಡೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಯಾ ದೇವರು ಯಾ ದಿಂಡ್ರು ಯಾ ಗುರುಗಳನ್ನೋ ಕಾಲದಲ್ಲಿ ಇಲ್ಲಿ ಧರ್ಮ ಇದೆ, ಇಲ್ಲಿ ಸತ್ಯ ಇದೆ. ಶಿರಡಿ ಸಾಯಿಬಾಬಾ ನಮ್ಮ ಸಗರ ನಾಡಿನಲ್ಲಿ ಇದ್ದಾರೆ ಅಂತಕ್ಕಂಥ ಸಾಕ್ಷಿಯನ್ನು ತೋರಿಸ್ತಕ್ಕಂಥ ಇಬ್ಬರು ಸೋದರಿಗೆ ನಾವು ಪ್ರಾರ್ಥಿಸ್ತಾ ಒಂದು ಜೋರಾದ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸುವ ಬದಲಿಗೆ ಕನ್ನಡದ ಕುವರ ಅಭಿನಯ ರಂಗದ ಅಭಿನೇತರು, ಕನ್ನಡದಲ್ಲಿ ವಿಶೇಷ ಚಲನಚಿತ್ರ ನಟನೆಯನ್ನ ಮಾಡಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ ಶ್ರೀ ಡಾಲಿ ಧನಂಜಯ ಸರ್ ಅವರಿಗೆ ತುಂಬ ಹೃದಯದ ಗೌರವದ ಸನ್ಮಾನದ ಅಭಿನಂದನೆ ನೆರವೇರ್ತಾ ಇದೆ. ಗುರು ಕೆ ಶಿವರುಗಳ ನಾಯಕ್ ಅವರಿಗೆ ತುಂಬ ಹೃದಯದ ಗೌರವದ ಸತ್ಕಾರ ನೆರವೇರ್ತಾ ಇದೆ. ರಸ್ತೆ ನಿಗಮದ ಅಧ್ಯಕ್ಷರಾದ ಮೇಲೆ ಇಡೀ ದೇವದುರ್ಗ ಮತಕ್ಷೇತ್ರದಲ್ಲಿ ಪ್ರತಿಯೊಂದು ರಸ್ತೆಗಳು ಡಾಂಬರೀಕರಣಗೊಂಡು ಶುದ್ಧ ರಸ್ತೆಗಳಾಗಿ ಇಡೀ ದೇವದುರ್ಗ ಮತಕ್ಷೇತ್ರದ ಅಭಿವೃದ್ಧಿಗೆ ಮುನ್ನಡಿಯನ್ನು ಬರೆದಂತ ನಾಯಕರು, ಚಿಂತಕರು, ಬೆಂಗಳೂರು ಮಹಾನಗರ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ನಿಖೇತ್ ರಾಜ್ ಮೌರ್ಯ ಅವರಿಗೆ ವೇದಿಕೆ ಪರವಾಗಿ ಗೌರವ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಗಡಿಯಾರವೇ ನಾಚುವ ರೀತಿಶೀಲ ಚಲನಶೀಲ ಆಧರಿಸದಂತೆ ಬಹಳಷ್ಟು ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ತುಂಬ ಹೃದಯದ ಗೌರವದ ಅಭಿನಂದನೆ ನೆರವೇರಿಸ್ತಾ ಇದೆ. ಒಂದು ದೊಡ್ಡದ ಚಪ್ಪಾಳೆಯನ್ನು ತಟ್ಟಿ ಅವರನ್ನ